ಇವತ್ತು ಫೈನಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರಂತೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಇಷ್ಟು ದಿನ ತುಂಬಾ ಸರ್ಕಸ್ ಅನ್ನ ಮಾಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಫೈನಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಸಿಕ್ಕೇ ಬಿಡ್ತು. ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಕುರ್ಚಿ ಕದನ. ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ಫೈನಲ್ ಆಟ ಇದು. ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಡಿಸಿಎಂ ಡಿಕೆಶಿ ಚರ್ಚೆ ಮಾಡಿದ್ದಾರೆ. ಸುಮಾರು 20 ನಿಮಿಷ ಇವತ್ತು ಚರ್ಚೆ ಮಾಡಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ದೆಹಲಿಯ 10 ಜನಪಥ್ನಲ್ಲಿರುವಂತಹ ಸೋನಿಯಾ ಗಾಂಧಿ ನಿವಾಸ. ಸುಮಾರು ಅರ್ಧ ಗಂಟೆಗಳ ಕಾಲ ರಾಹುಲ್ ಗಾಂಧಿ ಜೊತೆ ಡಿಕೆ ಚರ್ಚೆ ಮಾಡಿದ್ದಾರೆ. ನಿನ್ನೆ ಹೋಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ತಪ್ಪ. ಇಷ್ಟು ದಿನ ಡಿಕೆ ಹೋಗಿ ವಾಪಸ್ ಬರ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಯಾವಾಗ ಕಾಲ ಅವಕಾಶ ಕೊಡ್ತಾರೆ ಮಾತನಾಡಲಿಕ್ಕೆ ಅನ್ನುವಂಥ ಒಂದು ಗೊಂದಲ ಇತ್ತು. ಅವರು ಕೂಡ ತಮ್ಮ ಪರವಾಗಿ ಏನೆಲ್ಲ ಹೇಳಬೇಕು, ಹೇಗೆ ಅವರನ್ನ ಮನವೊಲಿಸಬೇಕು ಅನ್ನುವಂಥದ್ದು ಬಹಳ ಗೊಂದಲ ಇತ್ತು. ಇದೀಗ ಫೈನಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನು ಏನೇನ್ ಮಾತನಾಡಬೇಕು ಮಾತಾಡಿದ್ದೀನಿ, ಎಲ್ಲವನ್ನು ನಾನು ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಡಿಕೆ. ವರಿಷ್ಠರಿಗೆ ಏನೇನ್ ಹೇಳಬೇಕು ಎಲ್ಲ ಹೇಳಿದ್ದೀನಿ. ಹೈಕಮಾಂಡ್ ಜೊತೆ ಚರ್ಚೆಯ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಡಿಕೆ. ನನ್ನ ಪರವಾಗಿ ಏನೇನ್ ಹೇಳಬೇಕೋ, ನಾನು ಏನೇನ್ ಮಾತನಾಡಬೇಕಾಗಿತ್ತು ಎಲ್ಲವೂ ಮಾತಾಡಿದ್ದೀನಿ ಅಂತಂದ್ರೆ ಇದರ ಅರ್ಥ ಏನು? ಇಲ್ಲಿ ಮತ್ತಷ್ಟು ಕುತೂಹಲ ಇಲ್ಲಿ ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಒಂದು ಕಡೆ ಹೇಳೋದು, ಅದಾದ ನಂತರ ನನ್ನ ಕಡೆಯಿಂದ ಏನೇನು ಹೇಳಬೇಕಾಗಿತ್ತು ಅದೆಲ್ಲವೂ ಕೂಡ ಹೇಳಿದ್ದೀನಿ ಅಂತ ಹೇಳೋದು. ಹಾಗಾಗಿ ಎಲ್ಲವನ್ನೂ ಸದ್ಯಕ್ಕೆ ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರುವಂಥದ್ದು. ಹಾಗಾಗಿ ಒಂದು ಕಡೆ ಹೇಳಿರುವಂಥದ್ದು ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ, ಮತ್ತೊಂದು ಕಡೆ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ನಾನು ಏನು ಮಾತನಾಡಬೇಕು, ನನ್ನ ಪರವಾಗಿ ಏನು ಮಾತಾಡಬೇಕು ಅದೆಲ್ಲವೂ ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ ಡಿಕೆ ಅವರು. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದೆ, ಅಥವಾ ಹೌದು ವರಿಷ್ಠರನ್ನ ಭೇಟಿ ಆಗಬೇಕಾಗಿತ್ತು, ನಾನು ಡೆಲ್ಲಿಗೆ ಬಂದಿದ್ದೀನಿ ಅದಕ್ಕೆ ಭೇಟಿ ಆಗಿದ್ದೆ ಅಂತ ಹೇಳಿದ್ರೆ ಬೇರೆ ಥರ ಇರ್ತಾ ಇತ್ತು. ಆದರೆ ಇಲ್ಲಿ ಡಿಕೆ ಶಿವಕುಮಾರ್ ಹೇಳಿರುವಂಥ ಹೇಳಿಕೆ ಆ ಥರ ಇಲ್ಲ. ಅವ್ರು ಹೇಳಿರುವಂಥದ್ದು ನನ್ನ ಪರವಾಗಿ ಏನೇನು ಹೇಳಬೇಕು ಎಲ್ಲವೂ ಕೂಡ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನು ಮಾತಾಡಬೇಕು ಮಾತಾಡಿದ್ದೀವಿ. ಭೇಟಿಯಾಗಿದ್ರಿ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲ ವಿಚಾರಗಳನ್ನ ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಗೋವಿಂದ್ ಸರ್. ಗೋವಿಂದ್, ನೋಡ್ತಾ ಇದೀವಿ ಇಲ್ಲಿ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ಹೇಳುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅದರಲ್ಲೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಅಲ್ಲಿ ಚರ್ಚೆ ಆದ ನಂತರ ಇವರು ಅಸ್ಸಾಂ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗಿದೆ, ಅಥವಾ ಬೇರೆ ಏನೋ ವಿಚಾರಕ್ಕೆ ಕ್ಯಾಶುವಲ್ ಮೀಟಿಂಗ್ ಮಾಡ್ತಾ ಇರ್ತೀವಿ ಅಂತ ಅವಾಗ ಹೇಳ್ತಿರ್ತಾರೆ. ಆ ರೀತಿ ಹೇಳಿಲ್ಲ. ಇವತ್ತು ಹೇಳಿರೋದೇ ಬೇರೆ ತರ ಇದೆ. ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ, ನಾನು ಏನೇನು ಮಾತಾಡಬೇಕು ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ಏನ್ ಚರ್ಚೆ ಮಾಡಿರ್ಬೋದು ಆ ಒಂದು ಅರ್ಧ ಗಂಟೆ ಕಾಲ ಅಂತ? ರೋಶಿನಿ, ಡಿಕೆ ಶಿವಕುಮಾರ್ ಅವರು ಯಾವಾಗ್ಲೂ ಕೂಡ ಮಾಧ್ಯಮದ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ. ಅಂದ್ರೆ ಮಾರ್ಮಿಕವಾಗಿ ಮಾತನಾಡ್ತಾರೆ. ಏನ್ ಹೇಳ್ಬೇಕೋ ಅದನ್ನ ನೇರವಾಗಿ ಹೇಳಲ್ಲ. ಅದನ್ನ ಯಾವ ರೀತಿ ಒಂದು ಪಾನನ್ನ ಚೆಸ್ ಗೇಮ್ ಅಲ್ಲಿ ಯಾವ ರೀತಿ ಒಂದು ಮೈಂಡ್ ಗೇಮ್ ಮೂವ್ ಮಾಡ್ಬೇಕು ಆ ರೀತಿ ಒಂದು ಮೂವ್ ಮಾಡೋದು ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರು ತುಂಬಾ ಬುದ್ಧಿವಂತರು. ಹಾಗಾಗಿ ಇವತ್ತು ಏನು ಕಳೆದ 3-4 ಸರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು ಅಂತೇಳಿ ದೆಹಲಿಗೆ ಹೋಗಿದ್ರು ಕೂಡ ಬರಿಗೆ ಇಲ್ಲಿ ವಾಪಸ್ ಆಗಿದ್ರು. ಇವಾಗ ಶತಾಯಗತಾಯ ಅವ್ರನ್ನ ಭೇಟಿ ಆಗ್ಲೇಬೇಕು, ಯಾಕಂದ್ರೆ ಈಗಾಗಲೇ ಏನು 2.5 ವರ್ಷ ಆಗಿದೆ, ಆದ್ರೂ ಕೂಡ ನಾನು ಮುಖ್ಯಮಂತ್ರಿ ಆಗಿಲ್ಲ ಅಂತೇಳಿ ಸಹಜವಾಗಿ ಅವರ ಆಪ್ತರ ಬಳಿ ಅವರು ಕೂಡ ತಮ್ಮ ಅಸಮಾಧಾನ ಮಾತುಗಳನ್ನ ಮಾತನಾಡ್ತಿದ್ರು. ಹಾಗಾಗಿ ಇವತ್ತು ಭೇಟಿ ಆಗ್ಲೇಬೇಕು ಅಂತೇಳಿ ಸೋನಿಯಾ ಗಾಂಧಿ ಅವ್ರ ನಿವಾಸಕ್ಕೆ ತೆರಳುತ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅಲ್ಲೇ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 40 ನಿಮಿಷಗಳ ಕಾಲ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಧಿಕಾರ ಸೂತ್ರ ಸರ್ಕಾರ ರಚನೆ ಆದಂತ ಸಂದರ್ಭದಲ್ಲಿ ನೀವು ಕೊಟ್ಟಂತ ಮಾತು 2.5 ವರ್ಷ ಏನು ಸಿದ್ದರಾಮಯ್ಯ ಅವರು ಇನ್ನು ಉಳಿದ 2.5 ವರ್ಷ ನೀವು ಆಗ್ಬೇಕು ಅಂತೇಳಿ ಹಿಂದೆ ನೀವು ನಮ್ಗೆ ಒಪ್ಪಂದ ಮಾಡಿಕೊಟ್ಟಿದ್ರಿ. ಆದ್ರೆ ಎಲ್ಲೋ ಒಂದ್ ಕಡೆ 2.5 ವರ್ಷ ಕಾಲ ಮುಗ್ದೋಗಿದೆ.
ಹೋಗಿದೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅಧಿಕಾರದ ಸೂತ್ರ ವಿಚಾರ ಸಂಬಂಧಪಟ್ಟಂತೆ ಅಧಿಕಾರ ಇನ್ನು ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ವಾದ ಏನಿದೆ ಅದನ್ನ ಮಂಡನೆ ಮಾಡಿದ್ರೆ. ಇದೆಲ್ಲವನ್ನೂ ಕೇಳಿದಂತ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ನಾವು ನಿಮ್ ಜೊತೆ ಮಾತನಾಡ್ತೀವಿ ಅಂತೇಳಿ ಈ ರೀತಿ ಒಂದು ಮಾತನ್ನ ಹೇಳಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಿದೆ. ಹಾಗಾಗಿ ಇವರ ಭೇಟಿ ಆದ ಬಳಿಕ ಬಂದಂತ ಏನು ಮಾಧ್ಯಮದ ಜೊತೆ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಹೇಳಿದ್ರು, ನಾನು ದೆಹಲಿಗೆ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ, ನಾನು ಏನೇನ್ ಹೇಳ್ಬೇಕು ಎಲ್ಲವನ್ನೂ ಕೂಡ ಹೇಳಿದ್ದೀನಿ, ಆದ್ರೆ ನಿಮ್ಮ ಜೊತೆ ನಾನು ಏನ್ ಮಾತನಾಡ್ಬೇಕು ಅದನ್ನು ಅಷ್ಟೇ ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಆ ಮೂಲಕ ಎಲ್ಲೋ ಒಂದ್ ಕಡೆ ಬಹುತೇಕವಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಒಂದು ಕ್ಲೈಮ್ಯಾಕ್ಸ್ ಅಂತ ಏನಾದ್ರು ತಲುಪ್ತಿದೆಯಾ ಅನ್ನೋದು ಕೂಡ ಒಂದ್ ಕಡೆ ಚರ್ಚೆ ಆಗ್ತಿದೆ. ಒಂದ್ ಕಡೆ ಬಜೆಟ್ ಅಧಿವೇಶನಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ಸಭೆಗಳನ್ನ ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಇವತ್ತು ಮೂರನೇ ದಿನ ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲೋ ಒಂದ್ ಕಡೆ ತಮ್ಮ ಒತ್ತಡ ತಂತ್ರವನ್ನ ಯಾವ ರೀತಿ ಒಂದು ಹಾಕ್ಬೇಕು ಆ ರೀತಿ ಒತ್ತಡ ತಂತ್ರವನ್ನ ಈಗ ಹೈಕಮಾಂಡ್ ನಾಯಕರಿಗೆ ಆಗ್ತಿದಾರಂತೆ ಮೇಲ್ನೋಟ ಕಂಡು ಬರ್ತಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆದ ಬಳಿಕ ಬಂದ್ ಮಾತನಾಡಿದ್ರು, ನಾನು ಇಲ್ಲಿ ಬಂದಿರೋದೇ ರಾಜಕಾರಣ ಮಾಡೋದಕ್ಕೆ, ನಾನು ಏನೇನ್ ಹೇಳ್ಬೇಕು ಎಲ್ಲವನ್ನೂ ಕೂಡ ಅಲ್ಲಿ ಹೇಳಿದೀನಿ ಅಂತ ಹೇಳುವ ಮೂಲಕ ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದ್ ರೀತಿ ಬಂಡಾಯದ ಬಾವುಟ ಆರಿಸೋದು ಬಹುತೇಕ ಖಚಿತ ಅಂತ ಕೂಡ ಆಗ್ತಿದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಮಾತೆ ಅಂತಿಮ ಆಗಿರೋದ್ರಿಂದ ಸಹಜವಾಗಿ ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರದಲ್ಲಿ ಯಾವ ರೀತಿ ಒಂದು ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾಣಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಒಂದ್ ಕಡೆ ಸಿದ್ದರಾಮಯ್ಯರು ಬಜೆಟ್ ಅಧಿವೇಶನ ವಿಚಾರ ಸಂಬಂಧಪಟ್ಟಂತೆ ಸಭೆಗಳನ್ನ ಮ್ಯಾರಥಾನ್ ಸಭೆಗಳನ್ನ ಮಾಡ್ತಿದ್ರೆ, ಮತ್ತೊಂದು ಕಡೆ ನಾಯಕತ್ವ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕಳೆದ 3 ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಬೀಡು ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಹೈಕಮಾಂಡ್ ನಾಯಕರನ್ನ ಕಳೆದ 3-4 ಬಾರಿ ವಿಫಲ ಆಗಿತ್ತು ಭೇಟಿಗೆ, ಇವತ್ತು ಸಕ್ಸಸ್ ಆಗಿದೆ. ಈ ಒಂದು ಸಕ್ಸಸ್ ಅಲ್ಲಿ ಭೇಟಿಯಾದಂತ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಮಾಡಿದ್ದಾರೆ ಅನ್ನೋದು ಈಗ ಮಾಹಿತಿ ಸಿಗ್ತಿದೆ. ಹಾಗಾಗಿ ಕಾಂದೊಡ್ಬೇಕಾಗುತ್ತೆ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳನ್ನ ತರಿಸಿ ಈ ಇಬ್ಬರನ್ನು 1 to 1 ಏನೋ ಕೂರಿಸಿ ಮಾತನಾಡ್ತಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮತ್ತಷ್ಟು ಏನಾದ್ರು ಒಂದು ಸಮಯಾವಕಾಶನ ಕೇಳ್ತಾರ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಫೈನಲ್ ಅಂತ ತಲುಪೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ ರೋಶಿನಿ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.